ಈಗ ಗಣಿಯವರು ಉತ್ತಮವಾದ ಹೊಡೆತ ಕಾದು ನೋಡೋಣ. ನಿಶ್ಚಿತವಾಗಿ ಎಕ್ಸ್ಟ್ರಾ ಕವರ್ ಬೌಂಡ್ರಿಗೆ ಹೊರಗಡೆ 6 ರನ್ ಅಂತ ಹೇಳ್ತಾ ಇದ್ದಾನೆ. ಈ 6 ಸಾವಿರಕ್ಕೆ ತಂಡದ ಒಟ್ಟು ಮೊತ್ತ 20 ತನ್ನ ಯಾವುದೇ ವಿಕೆಟ್ ಅನ್ನ ಕಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನಿಂಗ್ಸ್ ನ 2ನೇ ಹೋರಾಟ ನಡೀತಾ ಇದೆ. ಭರ್ಜರಿ ಆಟ ಆಡುವ ಸ್ಫೋಟಕ ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಗಡಿ ಮತ್ತು ಆಸಿಫ್ ಮತ್ತೊಮ್ಮೆ ಕಮ್ರುದ್ದೀನ್ ಅವರು ಕವರ್ ಪಾಯಿಂಟ್ ಅಲ್ಲಿ ಕಾದು ನೋಡೋಣ. ಕ್ಷೇತ್ರಕ್ಷಕರು ಹೋಗ್ತಾವರ ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ ಅಂತ ಹೇಳ್ತಾ ಇದ್ದೀನಿ. 7 ಹೋರಾಟದ ಮುಕ್ತಾಯದ ನಂತರ ತಂಡದ ಒಟ್ಟು ಮೊತ್ತ 26. ತನ್ನ ಯಾವುದೇ ವಿಕೆಟ್ ಅನ್ನ ಕಳೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿಂಧನೂರು ತಂಡ ಪಿಟಿಕ್ ಎಲೆವೆನ್ ಸಿಂಧನೂರು ತಂಡ ಅಮರ್ ಸಿಂಗ್ ಲಾವರ್ಕರ್ ಅವರನ್ನು ದಾಟಿ ಬಹಳ ಉತ್ತಮವಾದಂತ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ ನಲ್ಲಿ ಆಡಿದರೆ ನಿಶ್ಚಿತವಾಗಿ ನೋ ಬಾಲ್ ಅಂತ ಹೇಳ್ತಾ ಇದ್ದಾರೆ. ನೋ ಬಾಲ್ ಬೌಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ 5-4 ಅಂತ ಹೇಳ್ತಾ ಇದ್ದಾರೆ. ಆ ಒಂದು ನಿಯಮ ಜಾರಿಯಲ್ಲಿ ಇರುತ್ತೆ. ಗಣಿ ಅವರು ಪ್ರೀತ ಹೊಡೆತ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ ಘೋಷಣೆ ಆಗಿದೆ ಅಂತ ಹೇಳ್ತಾ ಇದ್ರೆ 4 ಹೋರಾಟದ ಮುಕ್ತಾಯ ನಂತರ ತಂಡದ ಒಟ್ಟು ಮೊತ್ತ 63. ಭರ್ಜರಿಯಾದಂತ ಬ್ಯಾಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ಓವರ್ನಲ್ಲಿ ಕೂಡ 11,000 ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಉತ್ತಮವಾದಂತ ಹೊಡೆತ ಅಂತ ಹೇಳ್ತಾ ಇದ್ರಿ. ಕ್ಷೇತ್ರ ರಕ್ಷಕರಿದ್ದಾರೆ ಅವರನ್ನು ವಂಚಿಸಿ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ ಅಂತ ಹೇಳ್ತಾ ಇದ್ರಿ. ಸ್ಥಳೀಯ ಆಟಗಾರ ಗಣಿ ಅವರು ಕೊಪ್ಪಳದ ಅಪ್ಪಟ ಪ್ರತಿಭೆ ಅಂತ ಹೇಳ್ತಾ ಇದ್ರಿ. ಸಿಂಧನೂರು ತಂಡದ ಪರವಾಗಿ ಅದ್ಭುತವಾದಂತ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಇಲ್ಲ ಓಕೆ ಓಕೆ ಹಾಕಿರ ಓಕೆ ಓಕೆ ಕಳೆದ ಒಂದು ಎಸ್ತದಲ್ಲ ಕಳೆದ ಒಂದು ಎಸ್ತದಲ್ಲಿ ವರ್ಷದಲ್ಲಿ ಆಡುವ ಪ್ರಯತ್ನ ಅದೇ ಜಾಗದಲ್ಲಿ ಕವರ್ ಪಾಯಿಂಟ್ ಅಂದ್ರೆ ಕ್ಷೇತ್ರದಲ್ಲಿ ಬೌಂಡ್ರಿ ಗೆರೆಯನ್ನು ಸಿಡಿಸಿದ್ದಾರೆ ಗಣಿ ಅವರು. ಗಣಿ ಅವರ ಅದ್ಭುತ 59 ಎಸ್ತದಲ್ಲಿ 60 ರನ್ಗಳ ಅವಶ್ಯಕತೆ ಇದೆ ಸಿಂಧನೂರು ತಂಡ ಗೆಲ್ಲಲಿಕ್ಕೆ. ಏದರೊಂದಿಗೆ ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ 6 ರನ್ ಅಂತ ಹೇಳ್ತಾರೆ. ದಯವಿಟ್ಟು ಬಾಲ್ ಇಡ್ಬೇಕಲ್ಲ. ಇವತ್ತು ಗಣಿ ಅವರು ರನ್ನಿನ ಗಣಿ ಆಗ್ತಾ ಇದಾರೆ. ಅದು ಕೂಡ ಸಿಂಧನೂರು ತಂಡದ ಪರವಾಗಿ ಆಟಗಾರರು. ಆದ್ರೆ ಇವತ್ತಿನ ದಿನ ಯಾರ ಅದೃಷ್ಟ ಇರುತ್ತ ಅವ್ರದ್ದು ಮಾತ್ರ ಸ್ಟಾರ್ ಆಗ್ತಾರೆ ಅಂತ ಹೇಳ್ತಾರೆ. ಇದರೊಂದಿಗೆ ಸೆಂಚುರಿ ಗಣಿ ಅವ್ರದ್ದು ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಭರ್ಜರಿ 6 ಸಾಯದೊಂದಿಗೆ 21 ಎತ್ತದಲ್ಲಿ 50 ರನ್ ಅನ್ನು ಪೂರೈಸಿಕೊಂಡಿದ್ದಾರೆ ಗಾಡಿ ಅವರು. ನಾನು ಹೇಳಿದ ಒಂದೊಂದು ಪಂದ್ಯಕ್ಕೆ ಒಬ್ಬೊಬ್ರು ಸ್ಟಾರ್ ಆಟಗಾರ ಆಗ್ತಾರೆ ಅಂತ ಗಣಿ ಅವರು ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಅರ್ಧ ಶತಕ ಪೂರೈಸಿದ ಮುಖಾಂತರ ಇದೆ. ಲೈವ್ ಇದೆ ಅಂತ ಹೇಳ್ತಾ ಇದ್ರಿ ಗಣಿ ಅವರ ಮತ್ತೆ ನಿಶ್ಚಿತವಾಗಿ ಬೌಂಡ್ರಿ ಗೆರೆ ಹೊರಗೆ 6 ರನ್ ಅಂತ ಹೇಳ್ತಾ ಇದ್ರಿ. ಬಾಲನ್ನು ನೀಡಬೇಕು. ಗಣಿಯವರು ರನ್ನಿನ ಗಡಿಯನ್ನು ಕಲೆ ಹಾಕ್ತಾ ಇದ್ದಾರೆ ಚಿನ್ನದ ರನ್ ಮುಖಾಂತರ. ಅವರು ಆಡುವಂತ ಬ್ಯಾಟಿಂಗ್ ಶೈಲಿ ಇವತ್ತು ನಂದೇ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವತ್ತಿನ ದಿನ ನನ್ನದೇ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಗಣಿ ಅವರು. ರಾಮನಗೌಡರು ಈಗಾಗಲೇ ಮೈದಾನಕ್ಕೆ ತಡವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಈ ಬಾರಿ ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ. ಇದು ಹೆಲಿಕಾಪ್ಟರ್ ಶಾಟ್ ರೀತಿಯಲ್ಲಿ ಆಡ್ತಾ ಇದ್ದಾರೆ ಗಣಿ ಹ್ಯಾಟ್ರಿಕ್ 6 ಕೂಡ ಅಲ್ಲಿಗೆ ಹೊಡಿದ್ರು ಮತ್ತೊಮ್ಮೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾರು ಸಾಯಂಕಾಲ ಒಟ್ಟು ಮತ್ತೆ 139
ಇನ್ನ 6 ರನ್ನಿನ ಅವಶ್ಯಕತೆ ಇದೆ ಗೆಲ್ಬೇಕಾದ್ರೆ. ಈ ಬಾರಿ ಕಮರುದ್ದೀನ್ ಗಣೇಶ್ ಅವರಿಗೆ ಉತ್ತಮ ಹೊಡೆತ, ಮತ್ತೊಮ್ಮೆ ಕವರ್ ಕ್ಷೇತ್ರದಲ್ಲಿ ಆಡ್ತಾ ಇದ್ರು. ನಿಶ್ಚಿತವಾಗಿ ಬೌಂಡ್ರಿಗೆ ಹೊರಗಡೆ. ಗಣಿ ಅವರ ಒಂದು ಬ್ಯಾಟ್ ಅಂದ್ರೆ ಇವತ್ತೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ. ಒಂದು ಖುಷಿಯ ನಗುವಿನ ಆಟ ಈಗಾಗಲೇ ಪ್ರತಿ ಕೆಲವೊಂದು ಸಿಸಿ ತಂಡದಲ್ಲಿ ಕೂಡ ಈಗಾಗಲೇ ನಗುವಿನ ಚಿಲುಮೆ ಬರ್ತಾ ಇದೆ ಅಂತ ಹೇಳ್ತಾ ಇದೀನಿ. ಈ ಬಾರಿ ಕಾದು ನೋಡ್ಬೇಕಾಗಿದೆ, ಕಾದು ನೋಡ್ಬೇಕಾಗಿದೆ. ಬಸ್ ಸ್ಟಾಪ್ಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ. ನಿಶ್ಚಿತವಾಗಿ ಭರ್ಜರಿ ಹೊಡೆತ, ಅದ್ಭುತ ಹೊಡೆತ, ಗೆಲುವಿನ ನಗು ಬೀರ್ತಾ ಇದೆ, ಗೆಲುವಿನ ನಗು ಬೀರ್ತಾ ಇದೆ. ಈಗಾಗಲೇ ನಗುವಿನ ಕೆಲವು ಅದೇ ರೀತಿ ಮೊದಲಿಗೆ ಇದು ಮೊದಲನೇ ಸಾರಿಗಾಗಲೇ ಮೊದಲನೇ ಸಾರಿ ಫೈನಲ್ಗೆ ಪ್ರವೇಶ ಪಡಿತಾ ಇದೆ ಪ್ರತಿ ಕೆಲವೊಂದು ಸಿಸಿ ತಂಡ. ಪ್ರತಿ ಕೆಲವೊಂದು ಸಿಸಿ ತಂಡ ಮೊದಲಿಗೆ ಫೈನಲ್ ಹಂತಕ್ಕೆ ಹೋಗ್ತಾ ಇದೆ. ನಮಗೆ ಮುಂದಿನ ವೀಕ್ಷಕ ವರ್ಣೆ ಮಾನ್ಯ ನಿಂಗು